ದುಬಾರಿ ಕೊಟ್ಟಿದ್ರು ಅನ್ನೋ ಒಂದು ಪ್ರಕರಣ ಇದೆ. ಏನು ಸರ್ ಇದು? ಅದು ಪತ್ನಿ ಅವಳು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ತಾಳೆ. ಸೊ ಗಂಡ ಆಚಾರ್ಯ ಆಗಿರ್ತಾನೆ, ಕಾರ್ಪೆಂಟ್ರು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹೆಂಡತಿ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡಿಸಿರ್ತಾರೆ. ಗಂಡ ನನಗೂ ಕೂಡ ಹೆಲ್ಪ್ ಮಾಡು, ಕಾರ್ ಕೊಡಿಸು ಅಂತ ಒಂದು ಅವರಿಬ್ಬರ ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ. ಮತ್ತು ಅವಾಜ್ ಶಬ್ದಗಳಿಂದ ಹೆಂಡತಿ ನಿಂದಿಸ್ತಾ ಇರ್ತಾನೆ ಸೊ ಅದು ತಮ್ಮನಿಗೆ ಸಹಿಸೋಕೆ ಆಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ಥರ ಹಿಂಗೆ, ನಮ್ಮ ಭಾವ ಈ ಥರ ಇದು ಮಾಡ್ತಾರಲ್ಲ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು, ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸೊ ಮೈನರ್ ಇದ್ದಾನೆ. ಸೊ ಅವರು ಸೇರ್ಕೊಂಡು 3 ಜನನೂ ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪು ಒಂದು ಅಟೆಂಪ್ಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡು ಇದನ್ನು ರಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಗಂಡ ಹೆಂಡತಿ ಡಿಸ್ಪ್ಯೂಟು ಅಂತೇಳಿ ಒಂದಿಗೆ ಅಟೆಂಪ್ಟ್ ಮಾಡ್ರು ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸೀಗ ತೊಗೊಂಡಿದ್ದೀವಿ. ಈ ರೀತಿ ಕ್ರೈಮು ಹೆಚ್ಚಾಗ್ತಾ ಇದೆ ಸರ್ ಮೈಸೂರು ಭಾಗದಲ್ಲಿ. ಈ ಥರ ಕ್ರೈಮ್ ಹೆಚ್ಚಾಗ್ತಾ ಇದೆ ಸರ್. ಅದಕ್ಕೇನಾದ್ರೂ ಸ್ಪೆಷಲ್ ಆಗಿ ಏನಾದ್ರು ಇನ್ವೆಸ್ಟಿಗೇಷನ್ ಟೀಮ್ ಇಡೋದಾಗಿರ್ಬೋದು? ಅಲ್ಲ, ನಮ್ಮ ಅಪರಾಧ ತನಿಖಾ ದಳ ಇದೆ. ಅಪರಾಧ ತನಿಖಾ ದಳ ಕೆಲಸ ಮಾಡ್ತಾ ಇದೆ. ಮತ್ತು ಮಾಮೂಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಬೀಟ್ಗಳು ಭೇಟಿ ಮಾಡ್ತಾ ಇದ್ದಾರೆ ಮನೆ ಮನೆಗೂ. ಈಗ ಹೊಸ ನಮ್ಮ ಡಿ ಜಿ ಸಾಹೇಬರು ಒಂದು ಹೊಸ ಯೋಜನೆ ಆದ ಮನೆ ಪೊಲೀಸ್, ಇದ್ರ ಪ್ರಕಾರ ಈಗ ತುಂಬ ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಈಗ ಪ್ರತಿ ಮನೆಗೂ ಪೊಲೀಸರು ಹೋಗಿ ಒಂದು ಮಾಹಿತಿ ಕೊಟ್ಟು ಜಾಗೃತಿ ಉಂಟು ಮಾಡ್ತಾ ಇದ್ದಾರೆ. ಈ ಅಪರಾಧ ಕೃತ್ಯಗಳು ಮತ್ತು ಅಪರಾಧ ಹೇಗೆ ಸಂಭವಿಸಿದೆ, ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಂದು ಈ ಕಾರ್ಯಕ್ರಮದಲ್ಲಿ. ಸೊ ಮದುವೆಯಾಗಿ ಒಂದು 8 ವರ್ಷ ಏನೋ ಆಗಿರ್ಬೇಕು. ಇಲ್ಲ, ಅದು ಇನ್ನೂ ಮದುವೆ ಏನಾಗಿರಲಿಲ್ಲ. ಇದೇ ಮದುವೆ ಆಗಿ ಗಂಡಿನ ಜೊತೆ ಇದ್ದಾಳೆ. ಕೌಟುಂಬಿಕ ಕಲಹ? ಹಾಂ, ಕೌಟುಂಬಿಕ, ಅದೇ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದಕ್ಕೋಸ್ಕರ ಅದು ನನಗೂ ಒಂದು ಮಾಡಲಿ ಅಂತ ಒಂದು ಗಂಡಂದು ಒಂದು ಇದು. ಇವಳು ಗೌರ್ಮೆಂಟ್, ಇದರೊಳಗೆ PDO ಆಫೀಸಲ್ಲಿ ಇದ್ದಾಳೆ ಇವಳು. ಸೊ ಆತ ಆಚಾರ್ಯ ಕೆಲಸ ಮಾಡಿದ್ರು, ಒಂದು ಪ್ರೈವೇಟ್ ಇದರೊಳಗೆ ಒಂದು ಆಚಾರ್ಯ ಕೆಲಸ ಮಾಡ್ತಿದ್ದ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ಕೂಡ ಕಾರ್ ರೀಸೆಂಟಾಗಿ ಒಂದು ಕಾರ್ ಕೊಡಿಸಿದ್ದು ತಮ್ಮನಿಗೆ. ಸೊ ನನಗೂ ಒಂದು ಕಾರ್ ಕೊಡಿಸ್ಲಿ ಅಂತ ಒಂದು ಆಗ್ತಾನೆ ಡಿಮ್ಯಾಂಡು. ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಅನ್ನೋದಕ್ಕೋಸ್ಕರ ಅವಾಜ್ ಶಬ್ದ ಮಾತಾಡ್ತಾ ಇದ್ದು, ಹೆಂಡತಿಗೆ ಮಾತಾಡಿ ನಿಂದಿಸ್ತಾ ಇದ್ದ. ಸೊ ಅದು ತಮ್ಮನಿಗೆ ಒಂಥರ ಈರ್ಷ್ಯೆ ಬಂದಿತ್ತು. ಅದು ಸೊ ಬಾಡಿಗೆ ಕಾರ್ ತೊಗೊಂಡು, ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದಿದ್ದೊಂದು ಘಟನೆ ಒಂದು ಸೃಷ್ಟಿ ಮಾಡಿ, ರಾಬ್ರಿ ಥರ ಒಂದು ಸೃಷ್ಟಿ ಮಾಡಿ ಅದನ್ನು ಇಂಜುರಿ ಮಾಡಿ ಹೋಗಿದ್ದಾರೆ. 4 ಮೆಂಬರ್ಸ್, 3 ಬಂದಿದ್ದಾರೆ. 3 ಮೆಂಬರ್ಸ್ ಈಗಿನ ಸೇರಿಸಿದ್ರೆ 4. ಇಲ್ಲಮ್ಮ, ಡೈವರ್ಸ್ ಏನೋ ಅದು ತನಿಖೆಯಲ್ಲಿ ನಮಗಿದೆ. ಈಗ ನೋಡ್ತೀವಿ ನಾವು ಅದನ್ನು. ಅವ್ರ ಕುಟುಂಬದ ಬಳಿ ಏನಾದರೂ ಮಾಹಿತಿ ಕೊಡ್ತಾರೆ? ಯಾವುದು? ಅದೇ ತನಿಖೆಯಲ್ಲಿದೆ ಈಗ ತನಿಖೆಯಲ್ಲಿದೆ. ಈಗ ಅದು ಮಾಡ್ತಾ ಇದ್ದಾರೆ. ಇಲ್ಲ, ಔಟ್ ಆಫ್ ಡೇಂಜರ್ ಏನಿಲ್ಲ, ಜೀವಂತವಾಗಿದೆ, ತೊಂದರೆ ಇಲ್ಲ, ಜೀವಕ್ಕೇನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.